ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ನಾವೀಗ ದಾವಣಗೆರೆ ಹಿರಿಯ ನೋಂದಣಾ ಅಧಿಕಾರಿಗಳ ಕಚೇರಿಯಲ್ಲಿದ್ದೀವಿ, ಅಂದರೆ ಪಿ ಬಿ ರಸ್ತೆಯಲ್ಲಿರುವಂಥ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ಇಲ್ಲಿ ಕೆಲವು ದಿನಗಳಿಂದ ಈ ಪತ್ರ ಬರಹಗಾರರ ಸಂಘಟನೆಯವರು ಒಂದು ಮುಷ್ಕರವನ್ನು ಮಾಡ್ತಾಯಿದ್ರು. ಹಾಗಾಗಿ ಇದು ಈ ಕಚೇರಿ ಬಂದಿತ್ತು. ಈಗ ಅವರು ಹಂತ ಹಂತವಾಗಿ ಪ್ರತಿಭಟನೆಗಳು ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ಏನು ನಡೀತಾ ಇದೆ ಅಲ್ಲಿ ಹೋಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯನ್ನು ಕೊಟ್ಟಾಗ ಸರ್ಕಾರದವರು ಇವರಿಗೆ ಸ್ಪಂದಿಸಿ ಇವರಿಗೆ ಏನು ಹೇಳಿದ್ದಾರೆ, ನಮ್ಮ ಜೊತೆಗೆ ಪತ್ರ ಬರಹಗಾರರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ನಾನು ಡಿ ಕೆ ಸಂಗಮೇಶ್ ಎಲಿಗಾರ್ ಅಂತಂದ್ಬಿಟ್ಟು ಕರ್ನಾಟಕ ರಾಜ್ಯ ಪತ್ರ ಬರಹಗಾರ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನೀವು ಒಂದು ಮುಷ್ಕರವನ್ನು ಮಾಡ್ತಾಯಿದ್ರಿ ಕೆಲವು ದಿನಗಳಿಂದ. ನೀವು ಕೊನೆಗೆ ಅಧಿವೇಶನಕ್ಕೆ ಏನು ನಡೀತಾ ಇದೆ ಬೆಳಗಾವಿ ಅಲ್ಲಿ ಹೋಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ತಾವು ಕೊಟ್ಟಿದ್ರಿ. ಆ ನಿಮ್ಮ ಮನವಿಗೆ ಸರ್ಕಾರ ಸ್ಪಂದಿಸಿ ನಿಮಗೆ ಏನು ಹೇಳಿ ಕಳಿಸಿದ್ರು ಅವರು? ನಾವು 9ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ 16ನೇ ತಾರೀಕಿನ ದಿವಸ ಮಧ್ಯಾಹ್ನ ತನಕ ನಾವು ನಮ್ಮ ಮುಷ್ಕರವನ್ನು ಕೈಗೊಂಡಿದ್ವಿ. ನಮ್ಮದೇ ಆದಂಥ ಮುಷ್ಕರ. ನಾವು ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಮಾಡಿಲ್ಲ. ಸಾರ್ವಜನಿಕರು ಅವ್ರ ಪತ್ರಗಳನ್ನ ಅವ್ರು ಮಾಡಿಸಬಹುದಾಗಿತ್ತು. ನಾವು ಮಾತ್ರ ಲೇಖನಿ ಸ್ಥಗಿತ ಒಂದು ಸ್ಟ್ರೈಕನ್ನು ಮಾಡಿದ್ವಿ. ಅಲ್ಲಿ ತನಕ ನಮ್ಮ ಸಪೋರ್ಟ್ ಮಾಡಿದರು. 16ನೇ ತಾರೀಕಿನ ದಿವಸ ನಮ್ಮದು ಕರ್ನಾಟಕ ರಾಜ್ಯದಾದ್ಯಂತ ಬೆಳಗಾಂ ಚಲೋ ಅಧಿವೇಶನದಲ್ಲಿ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಇದು ಅಧಿವೇಶನದಲ್ಲಿ ಭಾಗವಹಿಸಬೇಕು ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ನಮ್ಮ ಸಂಬಂಧಪಟ್ಟ ಮಿನಿಸ್ಟ್ರುಗಳಿಗೆ ಮತ್ತು ಚೀಫ್ ಮಿನಿಸ್ಟ್ರುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಮನವಿ ಕೊಟ್ಟು ನಮ್ಮ ಬೇಡಿಕೆ ಬಗ್ಗೆ ಮನವಿಗಳನ್ನ ಎಲ್ಲರಿಗೂ ಕೊಟ್ಟಾಗ ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ರಹೀಂ ಖಾನ್ ಅಂತಂದು ಒಬ್ಬ ಮಿನಿಸ್ಟ್ರು ಬಂದು ನಮ್ಮ ಬೇಡಿಕೆಗಳನ್ನ ತೊಗೊಂಡು ಅದ್ರ ಬಗ್ಗೆ ಚೀಫ್ ಮಿನಿಸ್ಟರ್ ತಕ್ಕ ನಾನು ಮಾತಾಡ್ತೀನಿ ಅಂತಂತ ಹೇಳಿಬಿಟ್ಟು ಅವತ್ತೆಲ್ಲ ಹೇಳಿದ ಮೇಲೆ ನಾವು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಮತ್ತೆ ಹೊರಗಡೆ ಬಂದು ಚೀಫ್ ಮಿನಿಸ್ಟ್ರನ್ನು ಸಹಿತ ನಮ್ಮ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರು ಅವರು ಕಂಡಿದ್ದಾರೆ. ಅವ್ರಿಗೂ ಸಹಿತ ಮನವಿ ಕೊಟ್ಟಿದ್ದಾರೆ. ಅವರು ಇದ್ರ ಬಗ್ಗೆ ನಾವು ನೋಡ್ತೀನಿ ಅಂತಂತ ಹೇಳಿದ್ದಾರೆ. ಅದಾದಮೇಲೆ ಸಹಿತ ನಾವು ಅವತ್ತಿನ ದಿವಸನೇ ಘೋಷಣೆ ಮಾಡಿದ್ದೀವಿ. ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು 1000ರಿಂದ 1200 ಜನ ಅದರಲ್ಲಿ ಭಾಗವಹಿಸಿದ್ರು. ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಮನವಿ ಕೊಟ್ಟಿದ್ದೀವಿ. ಅವತ್ತಿನ ದಿವಸನೇ ನಮ್ಮ ಮನವಿಗೆ ಪುರಸ್ಕರಿಸ್ಬೋದು ಅಂತಂತ ಹೇಳಿ ಲೇಖನಿ ಸ್ಥಗಿತ ಭಾಳ ಜನಕ್ಕೆ ತೊಂದರೆ ಆಗಬಾರ್ದು, ಅನಾನುಕೂಲತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮುಷ್ಕರವನ್ನು ಕೈಬಿಟ್ಟು ವಾಪಸ್ ತಗೊಂಡು ತಿರುಗಿ ಮಾರ ದಿವಸ ಅಂದರೆ 17ನೇ ತಾರೀಕಿನ ದಿವಸನೇ ತಮ್ಮ ಕಾರ್ಯಕಲಾಪವನ್ನು ಮುಂದುವರಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ರಿಜಿಸ್ಟ್ರೇಷನ್ ತಮ್ಮ ಕೈಲಾದ ಇದರಲ್ಲಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ವಿ. ಈಗ ರಿಜಿಸ್ಟ್ರೇಷನನ್ನು ಸಂಬಂಧಪಟ್ಟ ಇಲಾಖೆಯವರು ನಿಲ್ಲಿಸಿದ್ದಾರೆ ಅಂತ ನನಗೆ ಈಗ ಸಹ ಗೊತ್ತಾಗಿದೆ. ನಾವು ಈಗ ಆ ಮುಷ್ಕರವನ್ನು ಮಾಡ್ತಾಯಿಲ್ಲ. ಮುಷ್ಕರವನ್ನು ಅಂತಿಮವಾಗಿ ಪೂರ್ತಿ ಕೈ ಬಿಟ್ಟುಬಿಟ್ಟಿದ್ದೀವಿ. ಅದು ಆಫೀಸಿನ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಂದ ತೊಂದರೆ ಆಗ್ತಿದೆ ಹೊರತು ನಮ್ಮ ಪತ್ರ ಬರಹಗಾರರಿಂದ ಯಾವುದೇ ತೊಂದರೆ ಆಗ್ತಿಲ್ಲ ಅಂತ ಮಾತ್ರ ಶಿವಮೊಗ್ಗದ ಶಾಸಕರಿಗೆ ಹೇಳಿರ್ತಕ್ಕಂಥ ಅರುಣ್ ಗೌಡ ಅವರು ಮಾತಾಡಿರ್ತಕ್ಕಂಥ ಪ್ರಶ್ನಾವಳಿ ಒಳಗೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕಂದಾಯ ಸಚಿವರು ಅವರು ನಮಗೆ ಒಂದು ಸಡಿಲವಾದ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಕ್ಕಂಥ ಇದನ್ನು ಮಾಡಿದ್ದಾರೆ. ಪತ್ರ ಬರೆಯೋರನ್ನ ನಾವು ಯಾರನ್ನೂ ತೆಗಿತೀವಿ ಅಂತ ಎಲ್ಲಿ ಹೇಳಿಲ್ಲ. ಅದು ಯಾವಾಗಲಿಂದನೂ ಹೇಳ್ಕೊಂತ ಬಂದಿಲ್ಲ. ಅವರು ಪತ್ರ ಬರೆಯೋರನ್ನ ತೆಗಿತೀವಿ ಅಂತ ಹೇಳಿಲ್ಲ. ಇದು ಒಂದು ನಮೂನಿ ಸ್ಲೋ ಪಾಯ್ಸನ್. ಹಂತವಾಗಿ ನಿಮ್ಮನ್ನು ನಾವು ಕೊಲೆ ಮಾಡ್ತೀವಿ ಅನ್ನೋ ಟೈಪು ಆ ಥರ ಹೇಳ್ತಾ ಇದ್ದಾರೆ. ನಮ್ಮನ್ನು ತೆಗಿತೀವಿ ಅಂತ ಏನು ಹೇಳಿಲ್ಲ. ನಿಮಗೆ ನಾವು ಬೇರೆ ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಯಾವುದೋ ಒಂದು ರೀತಿಯಿಂದ ನಮಗೊಂದು ಸ್ವಲ್ಪ ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ. ಅದೇ ಆಶ್ವಾಸನೆಯನ್ನು ನಮಗೆ ಸ್ಪೆಷಲ್ ಲಾಗಿನ್ ಡೀಡ್ ರೈಟರ್ ಲಾಗಿನ್ ಕೊಡೋದ್ರ ಮೂಲಕ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿ ನಮ್ಮ 3 ಬೇಡಿಕೆಗಳದು ಆ 3 ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ. ಪತ್ರ ಬರಹಗಾರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಧರ್ಮರಾಜ್ ಏಕ್ಬೋಟೆ ಅಂತೇಳಿ ಈಗಾಗಲೇ ನಮ್ಮ ಅಧ್ಯಕ್ಷರು ಈ ಮುಷ್ಕರದ ಪೂರ್ಣ ವಿವರಣೆಯನ್ನು ಕೊಟ್ಟರು. ಈಗೇನು 8ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ಯಾವ್ಯಾವ ಪತ್ರಗಳು ಏನು ನೋಂದಣಿ ಮಾಡಿದಾರೋ ಯಾವ ಪತ್ರ ಬರಹಗಾರರು ಭಾಗಿಯಾಗಿರಲಿಲ್ಲ. ಯಾಕೆಂದರೆ ಲೇಖನಿ ಸ್ಥಗಿತ ಮಾಡಿದ್ರಿಂದ ಎಲ್ಲರೂ ನಮ್ಮ ಪತ್ರಬಾರರು ಬೆಂಬಲ ಕೊಟ್ಟಿದ್ದರು. ಸೈಬರ್ ಸೆಂಟ್ರಿಂದ ಸಾರ್ವಜನಿಕರು ಅವರಿಗೆ ತಿಳಿದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ಆ ಒಂದು ಪತ್ರಗಳ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಅದರೊಳಗೆ ಏನೇ ಲೋಪದೋಷ ಇದ್ದರೂ ಅದಕ್ಕೆಲ್ಲ ಹೊಣೆಗಾರರು ಅವರೇ, ಯಾವುದೇ ಪತ್ರ ಬರಹಗಾರರಲ್ಲ. ಯಾವರೇ ಸೈಬರ್ ಸೆಂಟ್ರ್ನಿಂದ ಅಪ್ಲೋಡ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರಲಿ ಏನೇ ಆಗಿದ್ದರೂ ಅದಕ್ಕೆಲ್ಲ ಹೊಣೆಗಾರರು ಅವರೇ ಆಗಿರ್ತಾರೆ ಹೊರತು ಪತ್ರ ಬರಹಗಾರರು ಯಾವುದೇ ರೀತಿ ಅದಕ್ಕೆ ಹೊಣೆಗಾರರಲ್ಲ ಅನ್ನೋದನ್ನು ಈ ಮೂಲಕ ಅವರಿಗೆ ನಾನು ತಿಳಿಸಲಿಕ್ಕೆ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆ ಮುಷ್ಕರವನ್ನು ನಾವು 16ನೇ ತಾರೀಕು ಸಂಜೆ 4:00ವರೆಗೆ ಅಂತಿಮಗೊಳಿಸಿದ್ದೀವಿ. ನಾವು ರಾತ್ರಿ 10:00ವರೆಗೆ
16ನೇ ತಾರೀಕು ರಾತ್ರಿ 10:00ವರೆಗೆ CM ಸಿದ್ದರಾಮಯ್ಯರವ್ರನ್ನ ಭೇಟಿ ಮಾಡಿ ಮುಕ್ತವಾಗಿ ನೇರವಾಗಿ ಅವರಿಗೆ ಮನವಿಯನ್ನು ಸಲ್ಲಿಸಿದಾಗ ಅವರು ಅದನ್ನು ಮನವಿಯನ್ನು ನೋಡಿ ಆಯಿತು ಇದರ ಬಗ್ಗೆ ಸಂಬಂಧಪಟ್ಟಿರತಕ್ಕಂಥ ಇಲಾಖೆ ಸಿಬ್ಬಂದಿಯವರನ್ನು ನಾನು ಕರೆದು ಸಚಿವರೊಂದಿಗೆ ಮಾತಾಡ್ತೀನಿ, ಅದಕ್ಕೇನು ಬೇಕು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ನಾವು ಹೇಳಿದರು. ಅದೇ ಪ್ರಕಾರ 17ನೇ ತಾರೀಕು ಬೆಳಗ್ಗೆ 8:30 ಸುಮಾರಿನಲ್ಲಿ ಆಗ ಅರುಣ್ ಗೌಡ್ರು ಅಂತೇಳಿ ಶಿವಮೊಗ್ಗ ಶಾಸಕರು ಇದರ ಬಗ್ಗೆ ಪ್ರಸ್ತಾಪವನ್ನು ವ್ಯಕ್ತಪಡಿಸಿದಾಗ ನಮ್ಮ ಕಂದಾಯ ಸಚಿವರು ಅದು ಸಾರ್ವಜನಿಕವಾಗಿ ನಾವು ಲಾಗಿನನ್ನು ಮಾಡಿದ್ದೀವಿ, ಅದರಲ್ಲಿ ಯಾವುದೇ ಲೋಪದೋಷ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಮುಂದಿಗೆ ಸಂಬಂಧಪಟ್ಟಂತೆ ನಾವು ಮುದ್ರಾಂಕ ಮತ್ತು ಪತ್ರ ಮಾರಾಟಗಾರರು ನಾವು ಯಾವುದೇ ರೀತಿ ಪ್ರತ್ಯೇಕ ಲಾಗಿನ್ ಪಡೆಯುವವರೆಗೂ ಈ ಮುಷ್ಕರದಿಂದ ನಾವು ತಾತ್ಕಾಲಿಕವಾಗಿ ಹಿಂಸರಿದಿದ್ದೇವೆ. ನಮಗೆ ಯಾವುದೇ ರೀತಿ ಸೌಲಭ್ಯವನ್ನು ನೀಡದೇ ಇದ್ದಲ್ಲಿ ಮತ್ತೆ ಮುಂದಿನ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅನ್ನೋದನ್ನು ಈ ದೃಶ್ಯ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ವ್ಯಕ್ತವನ್ನು ಪಡಿಸ್ತಾ ಇದ್ದೀನಿ. ಪತ್ರ ಬರಹಗಾರರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇದರ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ದಾರೆ. ನಾವೇನು ಮುಷ್ಕರ ಮಾಡಿದ್ವಿ, ಈ ಮುಷ್ಕರವನ್ನು ನಾವು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮನವಿ ಕೊಟ್ಟು ಅಲ್ಲಿಗೆ ನಾವು ನಮ್ಮ ಮುಷ್ಕರವನ್ನು ನಾವು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ. ನಮ್ಮ ಕೆಲವೊಂದು ಬೇಡಿಕೆಗಳು ಇದ್ದಾವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳನ್ನು ನಾವು ಪರಿಗಣಿಸಿ ನಿಮಗೆ ನಿಮ್ಮ ಬೇಡಿಕೆಗಳನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿದಾಗ ಇವರು ತಾತ್ಕಾಲಿಕವಾಗಿ ಇವಾಗ ನಿಲ್ಲಿಸಿದ್ದಾರೆ. ಈಗ ದಾವಣಗೆರೆ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನೋಂದಣಿಗಳು ಏನು ರಿಜಿಸ್ಟ್ರುಗಳು ಕಾರ್ಯಗಳು ನಡೀತಾ ಇದ್ದಾವೆ. ಪತ್ರ ಬರಹಗಾರರು ನಾವು ಕೆಲಸಕ್ಕೆ ಹಾಜರಾಗಿದ್ದೀವಿ. ಸಾರ್ವಜನಿಕರು ಯಾವುದೇ ಗೊಂದಲಗಳಿಗೆ ಒಳಗಾಗಿ ತಾವು ಅವರು ಮಾತು ಕೇಳಿ ಗೊಂದಲಗೊಳಗಾಗಬೇಡಿ. ತಾವು ನೇರವಾಗಿ ಬಂದು ನಮಗೆ ಭೇಟಿ ಮಾಡಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇದು ರಿಜಿಸ್ಟ್ರುಗಳು ನಡೀತಾ ಇದ್ದಾವೆ. ಆಮೇಲೆ ಮತ್ತೆ ಲಾಗಿಂಗಿಂದ ಏನಾದರೂ ಸಮಸ್ಯೆ ಇದ್ದರೆ ಅದು ಸಂಬಂಧಪಟ್ಟ ಇಲಾಖೆಯವರಿಗೆ ಸಂಬಂಧಪಟ್ಟದ್ದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅಧ್ಯಕ್ಷರು, ಕಾರ್ಯದರ್ಶಿಗಳು ಈಗ ನಮ್ಮ ಈ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಇವರ ಮುಷ್ಕರ ತಾತ್ಕಾಲಿಕವಾಗಿ ನಿಂತ್ಕೊಂಡಿದ್ದೆ, ಇವು ಯಾವ ಹಂತಕ್ಕೆ ಬಂದು ಮತ್ತೆ ನಿಲ್ಲುತ್ತೆ ಕಾದು ನೋಡಬೇಕಾಗುತ್ತೆ. ನಮಸ್ಕಾರ.